आपके बच्चों के बेस्ट फ्यूचर के लिए बेस्ट चॉइस बेस्ट पीयू कॉलेज। अगर आप अपने बच्चों के लिए नीट आईआईटी जेईई के सेट का ड्रीम देख रहे हैं और उनके फ्यूचर को बेस्ट और स्ट्रांग बनाना चाहते हैं तो बच्चों का एडमिशन करवाइए बेस्ट पीयू कॉलेज ऑफ साइंस एंड कॉमर्स रायचूर में, अपोजिट एग्रीकल्चर यूनिवर्सिटी, गेट 2, लिंगसुगुर रोड, रायचूर। कॉन्टैक्ट नंबर्स हैं 6361154908, 6304027964, 6303067029। Inspired me to take up medicine. Thanks to Best PU College Raichur. नाज़रीन आदाब, एवन टीवी में आप तमाम का खैर मकदम है। रायचूर ज़िले के सिंधनूर शहर में ब्लैक मैजिक का हैरत में डालने वाला एक वाक़ा पेश आया है। ज़राए के मुताबिक सिंधनूर शहर के इंदिरा नगर में ये मामला पेश आया, जहां पर साई मेडिकल एंड जनरल स्टोर में ब्लैक मैजिक के ज़रिए एक शख्स ने तकरीबन 10,500 रुपये और आधा तोला सोने की अंगूठी चुरा ली। तफसीलात के मुताबिक सिंधनूर शहर के इंदिरा नगर में वाक़ा साई मेडिकल एंड जनरल स्टोर के सामने पीने के पानी के लिए कैन रखा हुआ था। एक शख्स जो कि साधु के बेस में था, सफ़ेद कपड़ों में यहाँ पर आया और वो पानी पीने लगा। साधु के बेस को देखते हुए मेडिकल के मालिक कनिका दत्ता और उनके शोहर विष्णु दत्ता ने उन्हें फ्रिज से ठंडे पानी की बोतल निकालकर पीने के लिए दी, जिससे खुश होकर साधु ने आशीर्वाद दिया और उन्हें 2 फूल आशीर्वाद के तौर पर पेश किए, जिनको सूंघते ही बताया जाता है कि विष्णु दत्ता पर गशी तारी हो गई। इस गशी के दौरान साधु ने मेडिकल के गले से 10,500 रुपये और विष्णु दत्ता के हाथ से आधे तोले सोने की अंगूठी ले ली और वहां से फरार हो गया। कुछ वक्फे के बाद जब विष्णु दत्ता को होश आया तो उन्होंने देखा कि गले से 10,500 रुपये गायब हो चुके हैं और उनके हाथ से आधे तोले की सोने की अंगूठी भी गायब हो चुकी है। चुनाचे इस मामले को इन्होंने सिंधनूर पुलिस स्टेशन में दर्ज कराया। इस वाक़े के बाद आवाम से भी अपील की जा रही है कि वो इस तरह अजनबियों पर भरोसा न करें और होशियार रहें। ಸರ್, ನಾವು ಶ್ರೀ ಸಾಯಿ ಮೆಡಿಕಲ್ ನಮ್ಮ ಮೇಡಮ್ ಅಂಗಡಿಯವರು ಓನರ್. ನಾವು ಅವತ್ತು ಬೆಳಗ್ಗೆ ಅಂಗಡಿಗೆ ಬಂದಿದ್ದೆ ಸರ್. ಅವತ್ತು ಏನಾಗಿದೆ ಅಂದರೆ ನಾವು ಸರ್ ನಿಮ್ಮಂತೂ ಎಲ್ಲರಿಗೆ ನಾವು ಜನರಿಗೆ ಸ್ವಚ್ಛ ಮಾಡಕತ್ತಾರ ಸರ್. ಬೆಳಗ್ಗೆ ಬಂದಿಗೆ ಒಬ್ಬರು ಇಂಥ ತಾತ್ನವ್ರ ಟೈಪ್ ಬಂದವರು ಸರ್. ಬಂದಿಗೆ ನಮಗೆ ಸ್ವಲ್ಪ ನೀರು ಹೊರಗೆ ನೀರು ಇಟ್ಟು ಸರ್ ಕುಡಿಯೋಕ್ಕೆ ಎಲ್ಲರಿಗೆ. ಅದು ನೋಡಿಗೆ ಸರ್ ನನಗೆ ಅವರಿಗೆ ಒಂದು ನಮ್ಮ ಒಳ್ಳೆ ಭಾವನೆ ಬಂದ ನಮಗೆ. ಮತ್ತು ಯಾವುದೇ ಇದಕ್ಕೆ ನೀರು ಕುಡಿಬೇಕು ಅವರು. ನಾವು ಫ್ರಿಜ್ನಿಂದ ನೀರು ತಂದಿಗೆ ಸರ್, ಒಂದು ಬಾಟ್ಲಿ ಇಲ್ಲಿಟ್ಟೆ, ಮತ್ತು ಆಮೇಲೆ 3 ಬಂದು ಕೈಲಿಟ್ಟ. ಅವ್ರು ನಮಗೆ ಏನು ಹೇಳಕತ್ತಾರ, ಇದು ಬೇಡ, ನಮಗೆ ದುಡ್ಡು ಏನು ಬೇಡ, ನಮಗೆ ಪೈಸಾ ತಗೋಬೋದು, ಬರೀ ನಮಗೆ ನೀರು ಸಾಕಂತಂದ. ಅವರಿಗೆ ಭಾಳ ಖುಷಿಯಾಗಿದೆ. ಒಳ್ಳೆಯವರು ಒಳ್ಳೆ ತತ್ನರು, ಒಳ್ಳೆ ಗುರುಗಳು ಅಂತ ವಿಚಾರ ಮಾಡಿದೆ ನಾವು. ಆ ಥರ ಮಾಡಿದ್ರೆ ನಮಗೆ ಒಂದು 2-3 ಮಾತು, ನಿಮಗೆ ಹಿಂಗೆ ಐತೆ, ನಿಮಗೆ ನಿಮ್ಮ ಮಕ್ಕಳು ಐತೆ, ನಿಮ್ಗೆ ಅನುಕೂಲ ಆಗ್ತಾ ಹಂಗೆ ಎಲ್ಲ 2 ಮಾತು ನಾವು ಹ್ಞೂ ಅಂತ ಹೇಳಕತ್ತಾರ ಅಷ್ಟೇ. ಜಾಸ್ತಿ ಏನು ಮಾತಾಡಿ ನಾವು ಸಲ ಒಂದು 5 ನಿಮಿಷ ಬಿಟ್ಟು ನಮಗೆ ಒಂದು 2 ಹೂ ಕೊಟ್ಟ. ನಮಗೆ 2 ಹೂ ಕೊಟ್ಟ ತಕ್ಷಣ ಏನು ಮಾಡಿದೆ, ಕೈಗೆ ಮತ್ತು ಸ್ವಲ್ಪ ನಾವು ಸ್ವಚ್ಛ ಮಾಡಕತ್ತಾರ ಅಂಗಡಿ ಕೈಲಿ ಸರ್ ಹೊಲ್ಸಿದ್ದೆ. ನಾನು ಏನು ಮಾಡಿದೆ, ಪೇಪರ್ ಮೇಲೆ ಇಲ್ಲಿ ಇಟ್ಟುಬಿಟ್ಟಿದ್ದೆ. ಪೇಪರ್ ಮೇಲೆ ಇಟ್ಟಿಗೆ ಏನಾಗಿದೆ, ನಾವು ಹೂಕ್ ನಮ್ಮ ಕಡೆ ಇಟ್ಟದಂಗೆ ಮತ್ತು ಮೂಸಿಟ್ಟ ನಾನು ಇಟ್ಟೆ. ಮತ್ತು ಅವನು ಅವರು ಗುರುಗಳವನೇ ಮತ್ತೆ ತಿರುಗಿ ನಮಗೆ ಅವ್ರದ್ದು ಪೇಪರ್ ಕಿಡುತ್ತೆ. ಮತ್ತು ನಮಗೆ ಹೂ ಕೊಟ್ಟಿಗೆ ಈ ಥರ ನಮಗೆ ತೋರಿಸಿದೆ ಹೂ. ಮತ್ತು ಸಡನ್ಲಿ ಅದು ಹೂ 2 ಹೂ ಕೊಟ್ಟಿದ್ದೆ. ಅದೇ ಹೂ ಈ ಥರ ತಾನು ಜಾದೂಗರ್ ಈ ಥರ ಆಗ್ಬಿಟ್ಟು ನೋಡ್ರಿ, ಇದೇ ಥರ ಆಗಿದೆ. ಅದು ಕೊಟ್ಟಿದ್ದೆ ಬರೀ ನಮಗೆ 2 ಹೂ, ಈ ಥರ ಹೂ ಬರೀ 2 ಹೂ ಕೊಟ್ಟಿದ್ದಾರ. ಆ ಹೂರನ್ನ ಒಂದು ಸೆಕೆಂಡಿಗೆ ಒಳಗೆ ಈ ಥರ ಆಗ್ಬಿಟ್ಟೆ ಜಾದೂಗಲ್ಲ. ಅದ್ರಾಗ ನಮ್ಮ ಬಾಯಿಗೆ ಮಾತಿಲ್ಲ, ಬದಲೇ ಒಂಥರ ನಾನು ಮಬ್ದಂಗೆ ಆಗ್ಬಿಟ್ಟೆ. ಅವ್ನು ಏನು ಹೇಳಕತ್ತಾರ ನಮಗೆ, ಅದೇ ನಾನು ಹೂ ಅಂತ ಹೇಳಕತ್ತಾರ. ನಮ್ಮ ಗಲ್ಲಿನ ದುಡ್ಡು ಇದೆ, ಅದನ್ನು ಕೊಡೋಕೆ ತಯಾರಾಗ್ಬಿಟ್ಟಿದೆ. 10,500 ಅಂತ ತಗೊಂಡು ಹೋಗ್ಬಿಟ್ಟೆ. ಮತ್ತು ನಮ್ಮ ಬಳ್ಳಿಗೆ ಒಂದು ಉಗುರು ಇದ್ದೆ, ಅದನ್ನು ಕೊಟ್ಬಿಟ್ಟೆ ಅವನಿಗೆ. ಒಟ್ಟು ನಮ್ಮ ಎದುರಿಗೆ 3-4 ಕಸ್ಟಮರ್ ನಮ್ಮದು ಮಾತು ಹೇಳಕತ್ತಾರ, ಸರ್ ಅಂತ ಕೈ ತೋರಿಸ. ನಾನು ಯಾವ ತಗೊಂಡಿಲ್ಲ. ಅವ್ನು ಏನು ಹೇಳಿ ಅದ್ರಾಗ ನಾನು ಒಪ್ಕೊಂಡಿದ್ದೆ. ನಾವು ಈ ಥರ ಮಾಡಿದ್ರೆ ನನಗೆ ಮೋಸ ಮಾಡಿ ದುಡ್ಡು ಆಗಿದೆ. ಈ ಥರ ಎದಕ್ಕೆ ಹೇಳಕತ್ತಾರೆ ಅಂದರೆ, ನಮ್ಮ ಸಿಂಧೂರಿಗೆ ಒಟ್ಟು ನಮ್ಮ ಕರ್ನಾಟಕದಲ್ಲಿ ನಮ್ಮ ಊರಲ್ಲಿ ಎಲ್ಲ ಕಡೆ ಈ ಥರ ಮೋಸ ಆಗಬಾರ್ದು. ಅದೆಲ್ಲರಿಗೆ ನಾವು ಸ್ವಲ್ಪ ಸಚೇತ ಮಾಡಕತ್ತಾರ. ನೋಡಿರಿ ಸ್ವಲ್ಪ ದಯಮಾಡಿ ಎಲ್ಲರೂ ದ್ಯಾಸಿಡ್ರಿ. ಅವನಿಗೆ ಎಲ್ಲಿ ಸಿಕ್ಕಿರೋ ಅವನಿಗೆ ಸ್ವಲ್ಪ ಇದು ಮಾಡಿರಿ ಸರ್, ಎಲ್ಲರೂ ದಾರಿಗೆ.